ಒಂದು ಆಟೋ, ಒಂದು ಕಾರು, 2 ಟೂ ವೀಲರು ಇಷ್ಟಿದಾವೆ ನಮ್ಮ ಮನೆಯಲ್ಲಿ. ಏನೋ ಕೇಳ್ಕೊಂಡು ಅಡುಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ನಾನು ಪಾಡೋದೇ ಕೆಲಸ ಮಾಡೋದು. ರಾತ್ರಿ ಅವಾಗಿಂದ ಆಫ್ ಮಾಡೋದು ಹೆಂಗೆ ಗೊತ್ತಾ? ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಹಿಂಗೆ ಆಫ್ ಆಗುತ್ತೆ. ಇದು ಯಾವ ಬಾಗ್ಲು? ನಂದಿ ಬಾಗ್ಲಲ್ಲ ಇದು? ಲಿಫ್ಟ್ ಗೈಸ್, ಇಷ್ಟೇ ಲಿಫ್ಟ್ ಚಿಕ್ಕದು. ಆಮೇಲೆ 2 ಬಟರ್ಫ್ಲೈ ಇಟ್ಕೊಂಡು ಮನೆ ಒಳಗಡೆ ಮೆಟ್ಲು. ನಿಂಗೆ ಇಷ್ಟ ಅಲ್ವಾ ಮನೆ ಒಳಗಡೆ ಮೆಟ್ಲು? ನಂಗೆ ಅವಾಗ ಅದು ಕೇಳ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ಬ್ಲಾಗು ನಾನು ತಮ್ಮನೇಲಿ ನೋಡ್ತೀರಾ. ಸೊ ಮನೆ ನೋಡೋದಕ್ಕೆ ಹೋಗ್ತಿದ್ದೀವಿ. ಇವಾಗ ಆಷಾಢ ಬಂದಿತ್ತಲ್ಲ ಗೈಸ್. ಸೊ ಆಷಾಢ ಬಂದಾಗ ನಾವೆಲ್ಲೂ ಮನೆ ನೋಡೋಕೆ ಹೋಗಿಲ್ಲ, ಮತ್ತು ನಮ್ಮ ಅಕ್ಕ ಕೂಡ ಮನೆಗೆ ಬಂದಿದ್ಲು. ಸೊ ಅದಕ್ಕೆ ನಾವು ಇಲ್ಲೇ ಬ್ಯುಸಿ ಆಗೋದ್ವಿ, ಮತ್ತು ನಾವು ಮನೆ ನೋಡೋದಕ್ಕೆ ಎಲ್ಲೂ ಹೋಗಿರಲಿಲ್ಲ. ಸೊ ಈಗ ಆಷಾಢ ಮುಗಿತಾ ಬರ್ತಿದೆ. ಸೊ ಈಗ 1-2 ಮನೆ ಖಾಲಿ ಆಗಿದೆ ಅಂತ ನಮ್ಮ ಬ್ರೋಕರ್ ಫೋನಾಗಿ ಹೇಳಿದ್ರು. 1-2 ಮನೆ ಖಾಲಿ ಆಗಿದೆ, ಬಂದು ನೋಡ್ಕೊಂಡು ಹೋಗಿ, ನೀವು ಇಷ್ಟ ಆಗಿದೆ ತೊಗೊಳ್ಳಿ ಅಂತ. ಸೊ ಅದಕ್ಕೇ ಇವಾಗ ಹೋಗ್ತಿದ್ವಿ ಮನೆ ನೋಡೋದಕ್ಕೆ. ಸೊ ಬನ್ನಿ ಹೋಗೋಣ, ನೋಡ್ಕೊಂಡು ಬರೋಣ. ಲೆಟ್ಸ್ ಗೋ. ಹಾಯ್ ಚೈತ್ರ, ವೆಲ್ಕಮ್ ಬ್ಯಾಕ್ ಟು ಯುವರ್ ಸೇಮ್ ಓಲ್ಡ್ ಲೊಕೇಶನ್. ಸೇಮ್ ಬಟ್ಟೆ ಸೇಮ್ ಓಲ್ಡ್ ಲೊಕೇಶನ್. ವೆಲ್ಕಮ್ ಬ್ಯಾಕ್ ಟು ಯು. ಮನೆ ಒಳಗೆ ಹೋಗ್ತಿದ್ದೀವಿ. ಒಳ್ಳೆ ಮನೆ ನೋಡ್ಕೊಬಾ. ಡೂಪ್ಲೆಕ್ಸ್ ಮನೆ ನೋಡ್ಕೊಂಬರಲ್ಲ? ಅದೇ ಮನೆ ಒಳಗಡೆ ಮೆಟ್ಲು ನಿಂಗೆ ಇಷ್ಟ ಅಲ್ವಾ? ಮನೆ ಒಳಗಡೆ ಮೆಟ್ಲು ಅಂದ್ರೆ ನಂಗೆ ಅವಾಗ ಅದು ಕೇಳ ಅಂತ ಗೊತ್ತಿದ್ದಿಲ್ಲ, ಅದಕ್ಕೆ ಹಂಗೆ ಅಂತಿದ್ದೆ. ಇವಾಗ ಡೂಪ್ಲೆಕ್ಸ್ ನೋಡ್ಕೊಬಾ. ಗೈಸ್, ನಮ್ಮ ಅಕ್ಕ ನೋಡಿ ಗೈಸ್, ಉಂಡೆ ತಿಂತಾವಳೆ. ಪ್ರೋಟೀನ್ ಬೇಡ, ಅದೊಂಥರ ಮಜಾ ಇರುತ್ತೆ ಗೈಸ್ ತಿನ್ನೋದಕ್ಕೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ತಿನ್ನೋಕೆ. ಬೇರೆ ಹಂಗೆ ಮಾಡ್ತಿದ್ದ ಬಿಡವು ಗೈಸ್. ಹೆಂಗ್ ನೋಡ್ದಂಗೆ ಗೊತ್ತಾ ಬಿಡೋಂಗನ್ನ ಕಣ್ಣು ಹಿಂಗೆ ಬಿಡ್ಕೊಂಡು ನೋಡ್ತಾನೆ ನನ್ನ. ಯಾಕೆ ಹಂಗೆ ನೋಡ್ತಿದ್ಯಾ? ಸರಿ ಹೋಗ್ಬರ್ತೀನಿ. ನಗ್ತಾನೆ. ಆಯ್ತು ಹೋಗ್ಬರ್ತೀನಿ. ಓಕೆನಾ? ನೋಡ್ಕೊಂತೀರಿ ಮಗು, ಹುಷಾರು. ಗೈಸ್, ಕುಶಾನಿ ಎಲ್ಲೋಗಳ ಅಂಗನವಾಡಿ. ಸೊ ಗೈಸ್, ಕುಶಾನಿ ಅಂಗನವಾಡಿ ಹೋಗಿದ್ದಾಳೆ. ನಮ್ಮಮ್ಮ ರೆಡಿ ಆಗ್ತೀವಿ. ಹಾಯ್ ಮದರ್ ಇಂಡಿಯಾ. ನಮಸ್ತೆ ಎಲ್ಲರಿಗೂ. ನಮಸ್ತೆ. ವಾಟ್ ಯು ಡೂಯಿಂಗ್? ಏನು ಸಮಾಚಾರ? ನಾನೇನೋ ಕೆಲಸ ಮಾಡ್ತಿದ್ದೆ, ಮನೆ ಕೆಲಸ. ನಾನು ನೋಡೆಲ್ಲ ತೆಗ್ದಿದ್ದೆ, ಬೆಡ್ಶೀಟ್ ಎಲ್ಲ ಹೋಗಿ ಹಾಕೋಣ ಅಂತ. ನೀನು ಮನೆ ನೋಡ್ಕೊಬರಕ್ಕೆ ಹೋಗೋಣ ಅಂದಲ್ಲ, ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಅದೇ ಬ್ರೋಕರ್ ಫೋನಾಗಿ ಹೇಳಿದ್ರು ಮನೆ ಖಾಲಿ ಇದೆ ಅಂತ. ಸೊ ಆಷಾಢ ಕಳೀತಾರೆ ಇವಾಗ. ಆಷಾಢ ಕಳೆದ ಮನೆ ಖಾಲಿ ಮಾಡ್ತಾರಂತೆ ಯಾರೋ ಒಬ್ರು. ಅದಕ್ಕೆ ನೋಡ್ಕೊಂಡು ಹೋಗಿ ಅಂತಂದ್ರು. ಇಷ್ಟ ಹೋಗ್ಬಿಟ್ಟು ನಮ್ಗೆ ಇಷ್ಟ ಮತ್ತೆ ಅಲ್ಲಿ ಹೋಗೋಣ, ನೋಡ್ಕೊಬರೋಣ. ಹೆಂಗೋ ನಾವು ಮನೆ ಖಾಲಿ ಮಾಡಲೇಬೇಕಲ್ವ ಇದು. ಹೌದು, ಅದಕ್ಕೆ. ಸೊ ಲೆಟ್ಸ್ ಗೋ, ಬನ್ನಿ ಗೈಸ್. ಸೊ ಗೈಸ್, ನಮ್ಮ ಕುಶಾನಿ ಇವಾಗ ಅಂಗನವಾಡಿಯಿಂದ ಬಂದ್ಲು. ತಲೆ ಮೇಲೆ 2 ಬಟರ್ಫ್ಲೈ ಇಟ್ಕೊಂಡು. ಕುಟಾನಿ, ಹೆಂಗಿತ್ತಮ್ಮ ಅಂಗನವಾಡಿ ಇವತ್ತು? ಏನಂತ ಹೇಳಿದ್ವಿ ಇವಾಗ ಡ್ರೆಸ್ ಚೇಂಜ್ ಮಾಡಬೇಕು. ನಾನು ಏನೋ ಒಂದಿನ ಡ್ರೆಸ್ ಚೇಂಜ್ ಮಾಡಿದೆ, ಸ್ಕೂಲಿಂದ ಬಂದಿರ್ತಾಳಲ್ಲ, ಬಿಚ್ಚಿಬಿಟ್ಟು ಮನೇಲಿ ಹಾಕೋ ಡ್ರೆಸ್ ಹಾಕಂತ ಬಿಚ್ಚಿಬಿಟ್ಟು ಹಾಕ್ತೆ. ಈಗ ಬಂದ ತಕ್ಷಣ ಫಸ್ಟ್ ಬಟ್ಟೆ ಬಿಚ್ಚಬೇಕು. ಒಳಗಡೆ ಬಟ್ಟೆ ಬಿಚ್ಚಬೇಕು ಕುಶಾನಿ. ನಿನಗೆ ಯಾಕೆ ಸೂಪರ್ ಆಗಿ ಬಟ್ಟೆ ಇವಾಗ ಆಚೆ ಹೋಗ್ಬ. ಹೊಸ ಮನೆ ನೋಡ್ಕೊಂಬ, ಹೊಸ ಮನೆ ನೋಡ್ಕೊಂಬ. ನೀವು ಹೋಗ್ಬಿಟ್ಟು ನಡಿ. ಏನೋ ಕುಶಾನಿ ಅಂದಲ್ಲ, ಸ್ವಲ್ಪ ದಿವಸ ಹೋಗ್ಬಿಟ್ಟು ಬರ್ತೀನಿ, ಇಲ್ಲೇ ಬರ್ತೀನಿ. ಎಲ್ಲಿಗೆ? ಎಲ್ಲಿ ಕುಶಾನಿ? ಎಲ್ಲ ಹೋಗ್ತೀವಿ ಸ್ವಲ್ಪ ದಿವಸ ನೀನು? ಎಲ್ಲ ಹೋಗ್ತೀಯಮ್ಮ? ಇವಾಗ ಸ್ಪೀಚ್ಲೆಸ್ ಅವಳು. ವಯಸ್ಸು ದೊಡ್ಡಲ್ಲ ಬಿಟ್ಟಾಡ ಗೈಸ್. ಮುಂಚೆಲ್ಲ ವ್ಲಾಗಲ್ಲಿ ಪಾಪ ಕ್ಯೂಟ್ ಮಾತಾಡ್ತಿದ್ಲು. ಇವಾಗ ಅವಳಿಗೆ ಫೋನ್ ಎತ್ತಿದ್ರೆ ಅವಳು ಬಾಯಲ್ಲಿ ಮಾತೇ ಬರಲ್ಲ. ಅವಳು ಇವಾಗ ಬೆಳೆದ್ಬಿಟ್ಟವಳ, ದೊಡ್ಡಲ್ಲ ಬಿಡು. ಗೊತ್ತಾಗ್ಬಿಟ್ಟಿದೆ ಅವಳಿಗೆ ನಾನೇನು ಮಾತಾಡಬೇಕು, ನಾನೇನು ಮಾತಾಡಬಾರ್ದು. ನನ್ನ ವ್ಲಾಗಲ್ಲಿ ಯಾವ ಥರ ಕೆಟ್ಟದಾಗ ಕಾಣಿಸಿ ಮಾತಾಡಿದ್ರೆ ಅಂತೆಲ್ಲ ಗೊತ್ತಾಗ್ಬಿಟ್ಟಿದೆ ಅವಳಿಗೆ. ಅದಕ್ಕೆ ಅವಳು ಮಾತೇ ಆಡಲ್ಲ ಇವಾಗ, ಸೈಲೆಂಟಾಗಿರ್ತಾಳೆ. ನಿನ್ನೆ ಪುಟ್ಟ ಮೆಣಸಿನ್ಕಾಯಿ ತಿಂದಲ್ವಾ? ಖಾರ ಹೆಂಗ್ ಮಾಡ್ತಿದ್ದ ಪುಟ್ಟ? ಅವಳೇನೋ ಮಾತಾಡಲ್ಲ, ಮೆಣಸಿನ್ಕಾಯಿ ತಿನ್ನಲ್ಲ, ಮಾತಾಡಲ್ಲ. ಅವಳಿಗೆ ಇವಾಗ ಬುದ್ಧಿ ಬಂದ್ಬಿಟ್ಟಿದೆ, ಅವಳು ಗೊತ್ತಾಗ್ಬಿಟ್ಟಿದೆ. ಅವಳು ನೋಡ್ತಾ ಕೂತ್ಕೊಂಡು ನೋಡ್ತಾಳೆ ವ್ಲಾಗ್ಗಳೆಲ್ಲ. ಅವ್ಳು ಗೊತ್ತಾಗುತ್ತೆ ಯಾಕೆ ಈ ಥರ ಮೆಟ್ಟ ಆಡ್ತೀನಿ ಅಂತ ಅವಳಿಗೆ ಗೊತ್ತಾಗುತ್ತೆ. ಅವಳಿಗೆ ಅರಿವಾಗಿ ಇವಾಗ ಸೈಲೆಂಟ್ ಆಗ್ಬಿಟ್ಟು ಅವಳಿಗೆ ನಿದ್ದೆ ಟೈಮ್ ಅದಕ್ಕೆ. ಸೊ ಬನ್ನಿ ಗೈಸ್, ಇವಾಗ ಹೋಗೋಣ, ಮನೆ ನೋಡ್ಕೊಂಬರೋಣ. ಇವಾಗ ಇದೇ ಮನೆಗೆ ಬಂದಿರೋದು. ಲಿಫ್ಟ್ ಇದೆ, ಓಕೆನಾ? ನೋಡ್ಕೊಂಬರೋಣ ಮನೆ ಹೇಗೆ ಅಂತ. ಸೊ ಗೈಸ್, ಲಿಫ್ಟ್ ಇದೆ. ಸೊ ನಮಗೇನು ಅಭ್ಯಂತರ ಇಲ್ಲ. ಆದರೆ ಚಿಕ್ಕ ಲಿಫ್ಟ್ ಗೈಸ್, ಇಷ್ಟೇ ಐತೆ ಲಿಫ್ಟ್ ಚಿಕ್ಕದು. ಲಿಫ್ಟ್ ಚಿಕ್ಕದು, ಒಬ್ಬರು ಅಷ್ಟೇ ಹೋಗೋದು ಒಂದು ಲಿಫ್ಟಲ್ಲಿ. ಸೆಕೆಂಡ್ ಅಂತ ಅವರ ಫಸ್ಟ್ ಫ್ಲೋರಾ? ಹೋಗಿ ಕುಶನ್ ಈಗ ಆರಾಮಾಗಿ ಇಡ್ಸುತ್ತಿದ್ದು. ಬಾ ಬಾ. ಹೊರಗಡೆ ಹೊರಟೋಗ್ಬಿಡ್ತೀಯಾ? ಹೊರಗಡೆ ಹೊರಟೋಗ್ತೀಯ? ಗೊತ್ತಿಲ್ಲ. ಯಾವ ಬಾಗ್ಲ? ನಂದಿ ಬಾಗ್ಲ ಇದು. ಈ ಕಡೆ ನಂದಿ ಬಾಗ್ಲು. ನಾವು ಅಲ್ಲಿರೋದು ಹಿಂಗಿದೆ, ನಮ್ದಿರೋದು ಹಿಂಗ. ಅಪಾರ್ಟ್ಮೆಂಟ್ ಅಲ್ಲಿ ಇರೋದು ಹಿಂಗೆ ಒಂದೊಂದು ಕಡೆ. ಅಲ್ಲ, ಅದು ನಂದಿ ಬಾಗ್ಲ. ನಾವಿರೋದು ನಂದಿ ಬಾಗ್ಲೆ. ಇವಾಗ ನೋಡಂಗ ಹಾಲ್ ದೊಡ್ಡದಾಗಿದೆಯಲ್ಲಮ್ಮ. ದೇವ್ರ ಮನೆ, ನಾವು ಅಮ್ಮಂಗೆ ಆರಾಮಾಗಿ ಪೂಜೆ ಮಾಡ್ಬೋದು.
ಸಾಲು ದೊಡ್ಡದಾಗಿದೆ. ಇದು ಯಾವ ಬಾಗಿಲು? ನಂದಿ ಬಾಗಿಲಲ್ಲ ಇದು? ಇದೊಂದು ರೂಮ್ ಮತ್ತು ಒಂದು ಕಬೋರ್ಡ್ ಇದೆ. ಚಿಕ್ಕ ಇದೆ ರೂಮ್. ಹಿಂಗೆ ಇಲ್ಲೊಂದು ರೂಮ್ ಐತೆ. ಕಬೋರ್ಡ್ ಇಲ್ಲಿ ದೊಡ್ಡದಾಗಿದೆ ಕಣ. ಈ ಕಬೋರ್ಡ್ ದೊಡ್ಡದಾಗಿದೆ ಒಂಚೂರು. ಒಂದಿನ ಬಾತ್ರೂಮ್ ಇದ್ರದ್ದು ಕಾಮನಾ? ಇದು ಇದಂಗಿಲ್ಲ. ಓಕೆ, ಕಿಚನ್ ನೋಡಮ್ಮ. ನಿಮಗೆ ಮೇನ್ ಕಿಚನ್ ಅಪ್ಪ. ಕಿಚನ್ ಅದೇ ಶೆಲ್ಫ್ಗಳು ಹಿಂಗೆ ಇಟ್ಕೊಳ್ಳೋದಕ್ಕೆ ಕಮ್ಮಿ ಆಗ್ಬಿಡಿ. ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದು. ಹೇಗಿದೆಯಲ್ಲ? ಇಲ್ಲಿ ಇಲ್ಲಿಂದ ಎಷ್ಟಿರೋದು ಅಷ್ಟೆ. ನಮ್ಮದು ಫುಲ್ ಇಲ್ಲಿಂದ ಇದೆಯಲ್ಲ ದೊಡ್ಡದು. ನಮಗೆ ಫಸ್ಟು ಇದು ಹಿಬ್ಬೈ ಡಿಫ್ರೆಂಟ್ ಆಗಿದೆ. ಫ್ಲೋರ್ ಇದು ಕ್ಲೋಸ್ ಆಗಿ ಹಿಂಗೆ ಓಪನ್ ಆಗುತ್ತೆ. ಟ್ರೈನ್ ಸೌಂಡ್ ಕೇಳಿಸ್ತಾ ರಾತ್ರಿ ಖುಷಿ ದೆವ ಸೌಂಡ್. ಅದು ಏನೋ ದೆವದ ಸೌಂಡು. ಕಚ್ಬಿಡುತ್ತೆ ದೆವ ನಿಮಗೆ ಇವಾಗ. ಇಲ್ಲೊಂದು ಓಪನ್ ಸ್ಪೇಸ್ ಇದೆ. ಇಲ್ಲಿ ಆರಾಮಾಗಿ ಬಟ್ಟೆ ಗಿಟ್ಟೆ ಒಣಗಾಕೊಬೋದು. ನಮ್ಮ ಮದರ್ ಇಂಡಿಯಾ ಯಾಕೆ ಚಿಕ್ಕದಾಯಿತು. ನಮ್ಗೆ ಯಾಕೋ ಇಷ್ಟ ಆಗಿಲ್ಲ. ಪಾರ್ಕಿಂಗ್ ಜಾಗ ಒಂದಿಲ್ಲ ಇಲ್ಲಿ. ಅದೊಂದು ನಮಗೆ ಪಾರ್ಕಿಂಗ್ ಏನು ಪಾರ್ಕಿಂಗ್ ಇವ್ರು ಒಂದೇ ಒಂದು ಕಾರ್ ಬಿಟ್ಕೊಂಡಿದ್ದಾರೆ ಇಲ್ಲಿ. ಸೊ ನಮ್ಮ ಕಾರ್ ಇಲ್ಲಿ ಬಿಡೋದು, ಆಚೆ ಬಿಡಬೇಕು. ಆಟೋ ಕಾರು ಪ್ರತಿಯೊಂದಿದೆ ನಮ್ಮ ಹತ್ರ. ಅರೆ ಏರಿಯಾ ಚೆನ್ನಾಗಿದೆ, ಸರಿಯಾಗಿದೆ, ತಣ್ಣಗಿದೆ, ಒಳ್ಳೆ ಗಾಡಿ ಬರುತ್ತೆ. ಬಟ್ ಪಾರ್ಕಿಂಗ್ ಒಂದಿಲ್ಲ. ಗಾಡಿ ಬಿಡಕ್ಕಾಗಲ್ಲ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ರೋಡಲ್ಲಿ ಗಾಡಿ ಬಿಡಕ್ಕಾಗಲ್ಲ. ಅದು ನಮ್ದೇನು ಒಂದು ಗಾಡಿ ಇದೆಯಾ? ಒಂದು ಆಟೋ, ಒಂದು ಕಾರು, 2 ಟೂ ವೀಲರು ಇಷ್ಟಿದಾವೆ ನಮ್ಮ ಮನೆಯಲ್ಲಿ. ಸೊ ಬೆಟರ್ ನಾವು ಬೇರೆ ಮನೆ ನೋಡೋದೇ ಬೆಟರ್ ಅನ್ಕೋದಿಲ್ಲ ಅಲ್ವಾ? ಹಾಂ, ಮನೆ ಚಿಕ್ಕದು ಸಾಲಲ್ಲ ಅಂತ. ಹೌದು, ತುಂಬ ಚಿಕ್ಕದೇ. ವಾತಾವರಣ ಚೆನ್ನಾಗಿದೆ, ಬಟ್ ಮನೆ ಚಿಕ್ಕದು. ಈ ಅಷ್ಟೊಂದು ಇಕ್ಕಟ್ಟಲ್ಲಿ ಇರೋಕ್ಕಾಗಲ್ಲ. ಈಗ ನಾವಿರೋದಕ್ಕೆ ಅದೇ ಇಕ್ಕಟ್ಟು ಅನ್ನಿಸ್ತಿದೆ ಸಾಮಾನುಗಳು. ಇವಳವೇ ಒಂದು ರೂಮನ್ ತುಂಬ ವಾಟ ಸಾಮಾನುಗಳು. ಗೈಸ್ ಬನ್ನಿ ಇವಾಗ ಹೋಗುವ ಮನೆಗೆ. ನಾಟ್ ಸ್ಯಾಟಿಸ್ಫೈಡ್. ಗೈಸ್ ಬೆಂಗಳೂರು ಮನೆ ಮಾಡಬೇಕು ಅಂದರೆ ಫಸ್ಟು ನಮಗೆ ಪಾರ್ಕಿಂಗ್ ಜಾಗ ಸಿಗಬೇಕು. ಪಾರ್ಕಿಂಗ್ ಜಾಗ ಸಿಕ್ಕಿಲ್ಲ ಅಂತಂದರೆ ಮನೆ ಮಾಡೋದಕ್ಕೆ ಆಗಲ್ಲ ಗೈಸ್. ಯಾಕಂದರೆ ಫಸ್ಟು ಗಾಡಿ ತೊಗೊಂಡಿರ್ತೀವಿ, ಅದು ರೋಡಲ್ಲಿ ನಿಲ್ಸ್ಬಿಟ್ಟು ನಾವು ಮನೆ ಒಳಗಡೆ ಚೆನ್ನಾಗಿರ್ತಲ್ಲ. ಸೊ ನಾವು ಫಸ್ಟು ಬೇಕಾದ್ರೆ ಪಾರ್ಕಿಂಗ್ ಜಾಗ, ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ. ಸೊ ಅದಕ್ಕೆ ನಾವು ಇವಾಗ ಪ್ಲ್ಯಾನ್ ಮಾಡ್ತಿದ್ದೀವಿ ಬೇರೆ ಕಡೆ ನೋಡೋದಕ್ಕೆ. ನೋಡೋಣಿರಿ ಎಲ್ಲಿ ಸಿಗುತ್ತೋ ಅಲ್ಲಿ ತೊಗೊಳೋಣ. ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್ ಮಳೆ ಬೇರೆ ಬರೋಂಗಿದೆ. ನಮ್ಮ ಬೇರೆ ಬಟ್ಟೆ ಒಣಗಾಕೋರೆ. ಸೊ ಅಲ್ಲೂ ಫಸ್ಟ್ ಬಟ್ಟೆಗಳು ತೊಗೋಬೇಕಾದ್ರೆ ನಮ್ಮ ಬೇಗ ನಡಿ ಅಂತವ್ರೆ. ಬೇರೆ ಮನೆ ನೋಡೋಣ ಬಾಮ ಅಂತಂದೆ. ಇಲ್ಲ ಫಸ್ಟು ಬಟ್ಟೆ ತೆಗ್ದು ಹೊರಗಡೆ ಇಕ್ಬೇಕು ಬಾ ಅಂತವ್ರೆ. ಸೊ ಬನ್ನಿ ಮನೆ ಹೋಗೋಣ. ಗೈಸ್ ಇಂಥ ಒಂದು ಪಾರ್ಕಿಂಗು, ಇಂಥ ಒಂದು ಲಿಫ್ಟು, ಇಂಥ ಒಂದು ಮನೆ ನೋಡ್ಬಿಟ್ಟು ನಮಗೆ ಬೇರೆ ಕಡೆ ಹೋಗೋದಕ್ಕೆ ಮನ್ಸಾರ ಬರುತ್ತಮ್ಮ? ಅಲ್ಲ, ಸೆಟ್ ಆದರೆ ಹೋಗ್ಬೋದು, ಸೆಟ್ ಆಗದಿದ್ರೆ ಹೋಗೋಕ್ಕಾಗಲ್ಲ. ಅಲ್ಲ, ಇಂಥ ಒಂದು ಪಾರ್ಕಿಂಗ್ ನೋಡ್ಬಿಟ್ಟು ಗೈಸ್ ನಮಗೆ ಬೇರೆ ಮನೆಗೆ ಹೋಗ್ಬೇಕು ಅಂತ ಅನ್ಸಿದ್ರೆ ಆರಾಮಾಗಿ ಏನೇನು 2 ಗಾಡಿ ತಂದ್ರು ಆರಾಮಾಗಿ ನಿಲ್ಸ್ಕೊಬೋದು ಮನೆ ಕಡೆ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು. ಆದರೆ ಬೇರೆ ಕಡೆ ಎಲ್ಲ ಪಾರ್ಕಿಂಗ್ ಜಾಗನೇ ಇಲ್ಲ. ಅವರು ಆಟೋ ಆಚೆ ನಿಲ್ಸ್ಕೋಬೇಕು, ಕಾರ್ ಆಚೆ ನಿಲ್ಸ್ಕೋಬೇಕು ಅಂತಂದರೆ ಬೇಜಾರಾಗುತ್ತೆ. ನಮ್ಮ ಲಿಫ್ಟ್ ನೋಡಿ ಗೈಸ್ ನಮ್ದು ಎಷ್ಟು ಚೆನ್ನಾಗಿದೆ. ಹಾಂ, ಈ ದೊಡ್ಡ ಲಿಫ್ಟ್ ನಮ್ಗೆ ಏನೋ ಒಂಥರ ನಮ್ಮ ಈ ಮನೆ ಬಿಟ್ಟು ಹೋಗೋದಕ್ಕೆ ಮುಂಚೆ ಬರ್ತಾ ಇಲ್ಲ. ಆದರೆ ಈ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ನಮಗೆ. ಅಯ್ಯೋ ರಾಮ, ಏನು ಮಾಡೋದಂತ ಏನೋ ಗೊತ್ತಿಲ್ಲ. ಪ್ರಾಬ್ಲಮ್ ಸಾಲ್ವ್ ಆಗಿ ಆದಷ್ಟು ಬೇಗ ಒಂದು ಒಳ್ಳೆ ದಿನ ಬರಲಿ ಅಂತ ಕೇಳ್ಕೊಳ್ಳೋಣ. ಏನು ಹೆಂಗೆ ಗೊತ್ತಾ ನೋಡಿ, ಹಿಂಗೆಲ್ಲ ಒತ್ಬಿಡೋದು ಅನ್ಕೊಳ್ಳಿ. ಅವಾಗ ಇದು ಆಫ್ ಮಾಡೋದು ಹೆಂಗೆ ಗೊತ್ತಾ? ಡಬಲ್ ಕ್ಲಿಕ್ ಮಾಡಿದ್ರೆ ನೋಡಿ ಹಿಂಗೆ ಆಫ್ ಆಗುತ್ತೆ. ನೋಡಿ ಹಿಂಗೆ ಆಫ್ ಆಗುತ್ತೆ. ಇವಾಗ 5 ಹೊತ್ತೀನಿ ಅನ್ಕೋ, ಇದು ನಂಗೆ ಬೇಡ ಹೋಗೋದು ಅಲ್ಲಿಗೆ. ಡಬಲ್ ಕ್ಲಿಕ್ ಆಫ್ ಆಗುತ್ತೆ. ಖುಷಿ, ನೀವು ಹೊಸ ವಿಷಯ ಕಣಿ, ಇವಳು ಹೇಳ್ಕೊಳ್ಬೇಡ. ಒತ್ತಿ ಹಾಕ್ಬಿಡ್ತಾಳ. ಅಲ್ಲ ಇವಾಗ ಯಾರೋ ಎಲ್ಲ ಒತ್ಬಿಟ್ಟಿರ್ತಾರೆ ಗೊತ್ತಾ? ಅವಾಗ ನಿಮ್ಗೆ ಬೇಡ ಅಂತ ಅಂದಾಗ ನೋಡಿ ಹಿಂಗಿರುತ್ತಲ್ಲ, ಇಷ್ಟೇ ಆಫ್ ಆಗುತ್ತೆ. ಹಿಂಗೆ ಒತ್ತಿ ನೋಡಿ ಡಬಲ್ ಕ್ಲಿಕ್
ಆಗುತ್ತೆ. ಸಿಂಪಲ್ ಜನರಲ್ ನಾಲೆಡ್ಜ್. ಹೌದಾ? ಇದು ಗೊತ್ತಿಲ್ಲ ಯಾರಿಗೂ. ಇದು ಎಲ್ಲ ಲಿಫ್ಟ್ಗಳಲ್ಲಿ ಮೋಸ್ಟ್ಲಿ ಅವ್ರು ವರ್ಕ್ ಆಗಲ್ಲ. ನಮ್ಮ ಲಿಫ್ಟ್ ವರ್ಕ್ ಆಗ್ತಿದೆ. ಮೋಸ್ಟ್ಲಿ ಅಕಸ್ಮಾತ್ ನಿಮ್ಮ ಲಿಫ್ಟಲ್ಲಿ ವರ್ಕ್ ಆದರೆ ಹೇಳಿ ಗೈಸ್, ನೋಡೋಣ. ಈ ಥರ ವರ್ಕ್ ಆದರೆ ಸೂಪರ್. ಇವಾಗ ನೋಡ್ಕೊಂಬ ನಿಮ್ಮ ಮನೆ ಹೆಂಗಿತ್ತು ಅನ್ನೋದು ಹೇಳಿ. ಹಾಂ ಗೈಸ್, ನೀವು ಕಮೆಂಟ್ ಮಾಡಿ ಹೇಳಿ ಗೈಸ್, ಆ ಮನೆ ಹೆಂಗಿತ್ತು ಅಂತ. ನನಗೆ ಇಷ್ಟ ಇಲ್ಲ ಮನೆ. ಗೈಸ್, ನಮ್ಮ ಮದರ್ ಇಂಡಿಯಾ ಏನೋ ಮಾಡ್ತಿದ್ದಾರೆ ಇವತ್ತು. ಏನು ಮಾಡ್ತಿದ್ಯಾ? ಒಯ್, ಏನು ಪಲ್ಯಮ್ಮ ಇದು? ಹಾಂ, ಏನು ಪಲ್ಯ ಅದು? ಕೇಳಿಸ್ತಿಲ್ವ ನಿನಗೆ? ಕಿವಿಗೆ ಏನೋ ಹಾಕೊಂಡ್ಬಿಟ್ಟಿದ್ಯಾ? ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ ವ್ಲಾಗಲ್ಲಿ. ಸಾಂಗ್ ಕೇಳ್ಕೊಂಡು ಅಡುಗೆ ಮಾಡ್ತೀಯಾ ನೀನು? ಏನು ಪಲ್ಯ ಅನ್ನೋದು ಕೇಳಕ್ಕೆ ಫೋನಾಗಿದೆ ಅಂತೀನಿ. ಗೋರಿಕಾಯಿ ಪಲ್ಯ. ಗೋರಿಕಾಯಿ ಪಲ್ಯ ರೈಟ್. ನಮ್ಮ ಅಮ್ಮ ಗೋರಿಕಾಯಿ ಪಲ್ಯ ಮಾಡ್ತಿದ್ದಾರೆ. ಸೊ ಈ ಪಲ್ಯ ನಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್. ಅವಾಗಲ್ಲಮ್ಮ ಸಿಕ್ಕಾಪಟ್ಟೆ ಫೇವ್ರೇಟ್ ನಮ್ಮ ಮಕ್ಕನಿಗೆ. ಸೊ ಅದಕ್ಕೆ ಆ ಪಲ್ಯ ಮಾಡ್ತಿದ್ದಾರೆ. ಆ್ಯಂಡ್ ಬೇರೆ ಏನು ಮಾಡ್ತಿದ್ಯಾ? ಚಪಾತಿ, ಅನ್ನ, ಸಾಂಬಾರು. ಚಪಾತಿ, ಅನ್ನ, ಸಾಂಬಾರು. ಏನು ಸಾಂಬಾರು? ಸೊಪ್ಪು ಸಾರಿದೆ. ನಿನಗೆ ಬೆಳಗ್ಗೆ ಮಾಡಿದ ರೈಸ್ ಬಾತ್ ಹಂಗೆ ಇಟ್ಟಿದ್ದೀನಿ ಸ್ವಲ್ಪ ನಿನ್ಗಂತ. ಅದು ನನ್ಗಂತ ಇಕ್ಕೆ ನಮ್ಮಮ್ಮ ಅದು ಯಾರು ತಿಂದಿರಲ್ಲ, ಅದು ವೇಸ್ಟ್ ಆಗಿರುತ್ತೆ. ಅದಕ್ಕೆ ತಿನ್ನೋದು ಬಿಟ್ಟವ್ರು ನಮ್ಮಮ್ಮ. ಅಮ್ಮ ಇಲ್ಲಿ ನಾನು ತೆಗ್ದಿಕ್ಕದ್ನ ಇಲ್ವಾ ಅಮ್ಮ ಅನ್ನನ ಅಮ್ಮನ್ಗ ಬೆಳಗ್ಗೆ ಕೇಳಿದೆ ಅಲ್ವಾ, ಹಾಂ, ಅದಕ್ಕೆ ತಿಂತಾನೆ ಬಂದು ಅಂತ ಮಡಗಿದ್ವಿ. ಹೌದಾ? ನೀನ್ ಮಧ್ಯಾಹ್ನ ಬಂದಿಲ್ವಲ್ಲ? ನಾನು ಅನ್ಕೊಂಡೆ ಮಿಕ್ಕಿರುತ್ತೆ, ಅದಕ್ಕೆ ತಿನ್ಲಿ ನನ್ನ ಮಗ ಅಂತ ಬಿಟ್ಟು. ನಾನು ರಾತ್ರಿ ಅನ್ನ ತಿನ್ಬಿಟ್ಟು ನಿನ್ಗಂತ ಹಂಗೆ ಮಾಡಿದ್ದೆ ಸ್ವಲ್ಪ ಅದನ್ನ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ಇಷ್ಟಿದೆ ಅಡುಗೆ ಮಾಡಿದವ್ರು ನಮ್ಮ ಮದರ್ ಇಂಡಿಯಾ. ಸೊ ಏನು ಕೇಳ್ಕೊಂಡು ಅಡುಗೆ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ. ನಾನು ಪಾಡೋದೇ ಕೆಲಸ ಮಾಡೋದು. ಹೌದಾ? ಅದಕ್ಕೆ ಹಾಕೊಂಡ್ಬಿಟ್ಟಿದ್ದೀನಿ. ನೀನು ಹಿಂದೆ ಲೋಕದಲ್ಲಿ ಇದೆಯಾ ನೀನು ಅವಾಗ್ಲಿಂದ. ಸೊ ಗೈಸ್, ಹಿಂಗಿತ್ತು ಇವತ್ತಿನ ವ್ಲಾಗು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್, ಸಿ ಯು, ಗುಡ್ ನೈಟ್.